ಅದೊಂದು ಕಡೆ ಕಾಂಗ್ರೆಸ್ನಲ್ಲಿ ಡಿಸಿಎಂ ದಂಗಲ್ ಬೆನ್ನಲ್ಲೇ ಇದೀಗ ಸಿಎಂ ಸಮರ ಕೂಡ ಪ್ರಾರಂಭವಾಗಿದೆ. ಒಕ್ಕಲಿಗ ಸ್ವಾಮೀಜಿ ಈಗಷ್ಟೇ ವೇದಿಕೆ ಮೇಲೆ ಸಿದ್ದರಾಮಯ್ಯ ಸದಾನಂದ ಗೌಡರಾದರು, ಕುಮಾರಸ್ವಾಮಿ ಆದರು, ಎಲ್ಲರೂ ಆದರು. ಈಗ ಡಿ ಕೆ ಒಬ್ಬರು ಆಗಿಲ್ಲ, ಈಗ ಸಿದ್ದರಾಮಯ್ಯನವರು ಆದರು. ಇವರು ಆಗಬೇಕು ಅಂತ ನಮ್ಮ ಮತ್ತೆ ಈಗ ಸಿಎಂ ಸಿದ್ದರಾಮಯ್ಯ ಅವರಲ್ಲಿ ಮನವಿ ಮಾಡ್ಕೊಳ್ತೀರಾ? ಏನಾದರೂ ಭೇಟಿ ಗೀಟಿ ಮಾಡ್ತೀರಾ? ಹೇಗೆ? ನಾವು ಮಾಡೋದಿಲ್ಲ, ಅವ್ರಿಗೆ ದೇವರು ಬುದ್ಧಿ ಕೊಡಬೇಕು. ಈ ಹಿಂದೆ ಏನಾದರೂ ನೀವು ಕಾಂಟ್ಯಾಕ್ಟ್ ಮಾಡಿ ಏನಾದರೂ ಸಿ ಎಂ ಅವರಲ್ಲಿ ಏನಾದ್ರು ಮನವಿ ಮಾಡ್ಕೊಂಡಿದ್ರೆ? ಅದೆಲ್ಲ ಈ ಸರ್ ಈಗ ಒಂದು ಮಾತು ಕೇಳಿ ಬರ್ತಾ ಇದೆ, 2 ವರ್ಷ ಸಿ ಎಂ ಒಬ್ಬರು 2 ವರ್ಷ ನಂತರ ಅಂತ. ಈಗ ಮತ್ತೆ ಈ ಕೂಗು ಜಾಸ್ತಿ ಆಗ್ತಾ ಇದೆ. ಭಗವಂತನ ನೋಡೋಣ. ಈಗ ನಮ್ಮ ಅಭಿಪ್ರಾಯ, ಡಿ ಕೆ ಶಿವಕುಮಾರ್ ಅವರು ಕಷ್ಟಪಟ್ಟಿರೋದ್ರಿಂದ ಅವರಿಗೆ ಅದು ಸಿಗಬೇಕಾದದ್ದು ಧರ್ಮ. ಈಗ ಆಲ್ರೆಡಿ ಅಧ್ಯಕ್ಷರಾಗಿದ್ದಾರೆ, KPCC ಅಧ್ಯಕ್ಷ. ಹೌದು, ಆಗಿದ್ದಾರೆ. DCM ಕೂಡ ಆಗಿದ್ದಾರೆ. DCM ಅದೆಲ್ಲ ಯಾವುದೋ ಎಲ್ಲ DCM ಆಗ್ಬೋದು. DCM ಆಗಿಬಿಟ್ರೆ ಏನಾಗಿ ಬರುತ್ತೆ? ಅಧ್ಯಕ್ಷ ಆಗಿರೋದು ಒಂದು ಇದು. ಇವರು ಮುಖ್ಯಮಂತ್ರಿ ಆಗಿಬಿಟ್ಟು ಅಧ್ಯಕ್ಷ ಯಾರಾದರೂ ಆಗಲಿ ಬಿಡಿ. ಇನ್ ಕೇಸ್ ಏನೋ ಕೊಟ್ಟೇ ಇಲ್ಲ CM ಪಟ್ಟ, ಅವಾಗ ಏನು ಮಾಡ್ತೀರಾ? ಮುಂದೆ ಏನು ಮಾಡ್ತೀರಾ? ಅದು ಭಗವಂತನ ವಿಚಾರ, ನಮ್ಮ ಕೈಲಿಲ್ಲ ಅಲ್ವಾ. ಓಕೆ, ಇವಿಷ್ಟು ಚಂದ್ರಶೇಖರ್ ಸ್ವಾಮೀಜಿ ಅವರ ಮಾತುಗಳಾಗಿರುವಂಥದ್ದು. DCM DK ಶಿವಕುಮಾರ್ ಅವ್ರನ್ನ CM ಮಾಡಬೇಕು. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವ್ರಿಗೆ ಈ ಹಿಂದೆ ಸಾಕಷ್ಟು ಬಾರಿ CM ಒಂದ್ಸತಿ ಆಗಿದ್ದಾರೆ, ಫುಲ್ ಪೂರ್ಣ ಬಹುಮತದಿಂದ ಆಯ್ಕೆ ಆಗಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆದರೆ ಇವರಿಗೂ ಕೂಡ ಒಂದು ಆಪ್ಷನನ್ನು ಕೊಟ್ಟು ನೋಡಿ ಅನ್ನುವಂಥ ಮನವಿಯನ್ನು ಮಾಡ್ಕೊಂಡಿರುವಂಥದ್ದು ಚಂದ್ರಶೇಖರ್ ಸ್ವಾಮೀಜಿ ಅವರು. ಕ್ಯಾಮ್ರಾ ಪರ್ಸನ್ ಮುತ್ತರಾಜ್ ಜೊತೆ ನಿಕೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನೊಬ್ರು ಎಲ್ಲೋದು? DK ಶಿವಕುಮಾರ್ ಅವರನ್ನ ಸಿಎಂ ಮಾಡಬೇಕು ಅಂತ ಈಗೇನು ಆಗ್ರಹ ಕೇಳಿ ಬಂದಿದೆ. ಒಕ್ಕಲಿಗ ಸ್ವಾಮೀಜಿ ಚಂದ್ರಶೇಖರ ಸ್ವಾಮೀಜಿ ಕೇಳಿರ್ತಕ್ಕಂಥದ್ದು DK ಶಿವಕುಮಾರ್ ಅವರನ್ನ ಸಿಎಂ ಮಾಡಬೇಕು ಅನ್ನೋ ಅಂತ ಆಗ್ರಹ. ಆ ಕುರಿತಾದ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸಿಎಂ ಪದವಿ ಸಿಗಬೇಕಾಗಿರೋದು ಅವರ ಧರ್ಮ, ಅಂದ್ರೆ ಕೊಡಬೇಕಾಗಿರೋದು ಅವರ ಧರ್ಮ ಅಂತ ಒಕ್ಕಲಿಗ ಸ್ವಾಮೀಜಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟರು. ರಿಪಬ್ಲಿಕ್ ಕನ್ನಡ ಅವ್ರನ್ನ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿಸ್ತು. DK ಶಿವಕುಮಾರ್ ಅವ್ರನ್ನ ಯಾಕೆ ಸಿಎಂ ಮಾಡಬೇಕು ಅಂತ ನನ್ನ ಸಹೋದ್ಯೋಗಿ ನಿಕೇಶ್ ಪ್ರಶ್ನೆ ಕೇಳ್ತಾ ಇದ್ರು. ಯಾಕೆ ಅವ್ರಿಗೆ DCM ಮಾಡಿದೀವಿ, ಅವ್ರಿಗೆ KPCC ಅಧ್ಯಕ್ಷ ಪಟ್ಟ ಇದೆ ಅಂತ. ಆದ್ರೆ ಅವ್ರು ಹೇಳ್ತಾ ಇದ್ರು ಇಲ್ಲ DCM ಎಲ್ಲ ಓಕೆ, ಬಟ್ ಅವ್ರನ್ನ ಸಿಎಂ ಮಾಡಬೇಕು, ಅದು ಧರ್ಮ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವ ಆಂಗಲ್ ಇಂದ ನೋಡ್ತಾ ಇದ್ದಾರೆ ಸ್ವಾಮೀಜಿಗಳು? ಒಕ್ಕಲಿಗ ಸಮುದಾಯಕ್ಕೊಂದು ಪ್ರಾತಿನಿಧ್ಯ ಸಿಗಬೇಕು, ಹಾಗೆ ಸಿಗಬೇಕಾಗಿರೋದು ನ್ಯಾಯ, ಆ ಆಂಗಲ್ ಇಂದ ನೋಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಒಟ್ಟಾರೆ ಕರ್ನಾಟಕದಲ್ಲಿ ಈಗ ಸಿಎಂ DCM ದಂಗಲ್ ಸಿಕ್ಕಾಪಟ್ಟೆ ಜೋರಾಗಿದೆ. ಸಿಎಂ ಪದವಿ ಕೊಡಬೇಕು DK ಶಿವಕುಮಾರ್ ಅವರಿಗೆ ಅಂತ ಸಿದ್ದರಾಮಯ್ಯ ಅವರ ಎದುರೇ ಒಕ್ಕಲಿಗ ಸ್ವಾಮೀಜಿಗಳು, ವೀಕ್ಷಕರ ನೀವು ಗಮನಿಸಬಹುದು, ಅದೇ ವೇದಿಕೆಯಲ್ಲಿ ನಿರ್ಮಲಾನಂದನಾಥ ಶ್ರೀಗಳು ಕೂಡ ಇದ್ದಾರೆ. ಹಾಗೇನೆ ಅದನ್ನ ಹೇಳಿದಾಗ ಸಿದ್ದರಾಮಯ್ಯನವರ ಮುಖದ ಭಾವನೆಗಳನ್ನ ನೀವು ಕ್ಲಿಯರ್ ಆಗಿ ನೋಡಬಹುದು. ಅಂಥದ್ದೊಂದು ಪ್ರಬಲವಾದಂತ ಕೂಗು ಈಗ ಒಕ್ಕಲಿಗ ಸಮುದಾಯದಿಂದ ಕೇಳಿ ಬಂದಿದೆ. DK ಶಿವಕುಮಾರ್ ಅವರು ರಾಜಕೀಯವಾಗಿ ಅನುಭವಿ, ಅವರನ್ನ ಸಿಎಂ ಮಾಡೋದು ಧರ್ಮ ಅನ್ನುವಂಥದ್ದು ಸ್ವಾಮೀಜಿಗಳ ಕಡೆಯಿಂದ ಬಂತು ಅಂತಂದ್ರೆ ಅದು ಸಮುದಾಯದ ಧ್ವನಿ ಅನ್ನೋ ಅರ್ಥದಲ್ಲಿ ಕರ್ನಾಟಕದಲ್ಲಿ ಇವತ್ತಿನವರೆಗೂ ರಾಜಕೀಯದಲ್ಲಿ ನಡ್ಕೊಂಡು ಬಂದಿದೆ.